ನಮಸ್ಕಾರ, ನಾನು ಬಸವರಾಜ್. ಒಂದು ಮಾತಿದೆ, ವಿಲನ್ ವಿನ್ಸ್ ಅರ್ಲಿ ಅಂತ. ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಅದಾಗಿರುತ್ತೆ. ಹೀರೋಗೆ ಒಂದೆರಡು ಸಲ ಮೂರು ಸಲ ವಿಲನ್ ಹೊಡಿತಾನೆ, ಹೀರೋ ಕೆಳಗೆ ಬೀಳ್ತಾನೆ ಇರ್ತಾನೆ. ಅನಂತರದಲ್ಲಿ ಎದ್ದು ನಿಂತ್ಕೊಂಡು ವಿಲನ್ಗೆ ಸರಿಯಾಗಿ ಪೆಟ್ಟು ಕೊಡ್ತಾನೆ. ವೀಕ್ಷಕನನ್ನ ಒಂದು ಎಮೋಷನಲಿ ಕುರ್ಚಿಯ ಕೊನೆಯ ತುದಿಗೆ ಕೂರಿಸಿ ಹೊಡಿಯಪ್ಪ ನೀನು ಅಂತ ಹೇಳಿಸುವ ರೀತಿಯಲ್ಲಿ ನಿರ್ದೇಶಕ ಒಂದು ಕಥೆಯನ್ನ, ಒಂದು ದೃಶ್ಯವನ್ನ ಕಟ್ಟಿಕೊಟ್ಟಿರ್ತಾನೆ. ಯಾಕೆ ಈ ಮಾತನ್ನ ಹೇಳ್ತಿರೋದು ಅಂದ್ರೆ, DK ಶಿವಕುಮಾರ್, ಉಪಮುಖ್ಯಮಂತ್ರಿ DK ಶಿವಕುಮಾರ್, KPCC ಅಧ್ಯಕ್ಷ DK ಶಿವಕುಮಾರ್, ಅಲ್ಪಸಂಖ್ಯಾತರ ವಿರೋಧಿ DK ಶಿವಕುಮಾರ್, ಹಿಂದುಳಿದವರ ವಿರೋಧಿ DK ಶಿವಕುಮಾರ್, ದಲಿತರ ವಿರೋಧಿ DK ಶಿವಕುಮಾರ್, ಪಟ್ಟಭದ್ರರ ಪರಮ ಪ್ರಿಯ DK ಶಿವಕುಮಾರ್ ಸಿಎಂ ಆಗಲ್ಲ. DK ಶಿವಕುಮಾರ್ ಸಿಎಂ ಆಗಲ್ವಾ? DK ಶಿವಕುಮಾರ್ ಸಿಎಂ ಆಗೋದೇ ಇಲ್ವಾ? ಸಾಧ್ಯವೇ ಇಲ್ಲ. ವಿಲನ್ ವಿನ್ಸ್ ಅರ್ಲಿ. ಈ ಮಾತನ್ನ ಹೇಳೋದಕ್ಕೂ ಒಂದಷ್ಟು ಕಾರಣಗಳಿದೆ. ದೆಹಲಿಯಲ್ಲಿ ನಿಂತ್ಕೊಂಡು DK ಶಿವಕುಮಾರ್ ಅವರು ಹೇಳ್ತಿರುವಂತಹ ಮಾತೇನು? ಮತ್ತದೇ PR ಸ್ಟಂಟ್. ನಾನು ದೆಹಲಿಗೆ ಗಾಳಿ ಕುಡಿಯೋಕ್ ಬಂದಿಲ್ಲ. ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ಹಾಗಿದ್ರೆ ಯಾರಿಗಾದ್ರೂ ನೀರು ಕುಡಿಸ್ತೀರಾ? ಈ ಗಾಳಿ ಮತ್ತು ನೀರಿನ ಮಾತೇನಿದೆ, ಇದು ಕೇವಲ ಕ್ಯಾಮರಾ ಮುಂದೆ ಹೇಳುವಂತಹ ಮಾತಷ್ಟೇ. ಬರೀ ಮಾತಿನಲ್ಲಷ್ಟೇ DK ಶಿವಕುಮಾರ್ ಗಾಳಿ ಮತ್ತು ನೀರಿನ ವಿಚಾರವನ್ನ ಹೇಳ್ತಿದ್ದಾರೆ. ಆಂತರ್ಯದಲ್ಲಿ ಕಣ್ಣೀರು, ಕೇವಲ ಕಣ್ಣೀರು. DK ಶಿವಕುಮಾರ್ ಸಿಎಂ ಆಗೋದಿಲ್ಲ. ಇದನ್ನು ನಾನು ಹೇಳ್ತಿಲ್ಲ, ಸಿದ್ದರಾಮಯ್ಯ ಅವರ ಬಣ, ಈಗ ನಡೆದಿರುವಂತಹ ಎಲ್ಲ ಸ್ಟ್ರಾಟಜಿಕಲ್ ಗೇಮ್ ಸ್ಪಷ್ಟವಾಗಿ ಹೇಳ್ತಿದೆ. ನಿಮಗೆ ಆರಂಭದಿಂದ ತಗೊಳ್ಳಿ. ಅಖಂಡ ಶ್ರೀನಿವಾಸ್ ಮೂರ್ತಿ ಮಾಡಿದ ತಪ್ಪೇನು? ಅವರಿಗೆ ಯಾಕೆ KPCC ಅಧ್ಯಕ್ಷರು ಪುಲಕೇಶಿ ನಗರದ ಟಿಕೆಟ್ ಅನ್ನು ಕೊಡ್ತಿಲ್ಲ, ಬದಲಾಗಿ ತಮ್ಮ ಅತ್ಯಾಪ್ತನಿಗೆ ಕೊಡಿಸಿದ್ರು? ನಂಬರ್ 1, ದಲಿತ ವಿರೋಧಿ. ಮತ್ತೊಬ್ಬ DCM ಆಯ್ಕೆಗೆ ಹೈಕಮಾಂಡ್ ಒಪ್ಪಿದ್ರೂ ಕೂಡ, ಅದು ದಲಿತರಾಗಬೇಕು ಅಂತ ಬಯಸಿದ್ರೂ ಕೂಡ, ಆ ಆಯ್ಕೆಯನ್ನ ಧಿಕ್ಕರಿಸಿ ನಾನೊಬ್ನೇ DCM ಇರಬೇಕು ಅಂತ ಬಯಸಿದಂತಹ DK ಶಿವಕುಮಾರ್ ದಲಿತರ ವಿರೋಧಿ. ಇದಿಷ್ಟೇನ? ಈ ಸರ್ಕಾರ ಬಂದ ಮೇಲೆ ಸಾಕಷ್ಟು ಕಡೆ ಸಾಕಷ್ಟು ನಾಯಕರಿಗೆ ನರೇಂದ್ರ ಸ್ವಾಮಿ ಮಿನಿಸ್ಟರ್ ಆಗೋದಕ್ಕೆ ಬಿಡ್ಲಿಲ್ಲ, DK ಶಿವಕುಮಾರ್. ಇಂಥದ್ದೊಂದು ದೊಡ್ಡ ಪಟ್ಟಿ ಸಿಗತ್ತೆ. ಒಳ ಮೀಸಲಾತಿಯ ವಿಚಾರದಲ್ಲಿ ಬಹುದೊಡ್ಡ ವ್ಯತ್ಯಾಸಗಳು, ಇವತ್ತು ಗೊಂದಲಗಳೆಲ್ಲ ಆಗ್ತಿದೆ ಅಂದ್ರೆ DK ಶಿವಕುಮಾರ್ ಅವರ ಪಾತ್ರವೂ ಕೂಡ ಇದೆ. ಇನ್ನು ಹಿಂದುಳಿದವರ ವಿಚಾರಕ್ಕೆ ಬಂದಾಗ DK ಶಿವಕುಮಾರ್ ಬರಿ ಮಾತಿಗಷ್ಟೇ ಬಂಗಾರಪ್ಪ ಅವರ ಶಿಷ್ಯ, ಒಳಗೆ ಅಕ್ಷರಶಃ ಪಟ್ಟಭದ್ರರ ಪರಮ ಹಿತ ಕಾಯುವಂತಹ ನಾಯಕ. ಇದು ಒಂದ್ ಕಡೆ ಇಡ. ಇನ್ನು ಅಲ್ಪಸಂಖ್ಯಾತರ ವಿಚಾರಕ್ಕೆ ಬಂದ್ರೆ, ನಜೀರ್ ಅಹಮದ್ ಜೊತೆಲಿ ಜಬ್ಬಾರ್, ಜಮೀರ್ ಅಹಮದ್ ಖಾನ್, ಹೀಗೆ ಹಲವು ನಾಯಕರನ್ನ ದಾವಣಗೆರೆ ದಕ್ಷಿಣದ ಎಲೆಕ್ಷನ್ ಒಂದು ಸಬೂಬು ಹೇಳಿ, ಇದು ಲೋಕಲ್ ಅಲ್ಲಿ ತಗೊಂಡಿರೋ ನಿರ್ಧಾರ ಅಂತ ಇವತ್ತು ದೆಹಲಿಯಲ್ಲಿ ಮಾತಾಡ್ತಿದ್ದಾರೆ. ಅವತ್ತು ಹೈಕಮಾಂಡ್ ಹೇಳಿದ್ದಕ್ಕೆ ಇದನ್ನೆಲ್ಲ ನಾವು ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಇದರರ್ಥ ಅಲ್ಪಸಂಖ್ಯಾತರು ಬೆಳೆದ್ರೆ ಸಹಿಸೋದಿಲ್ಲ, ದಲಿತರಿಗೆ ಅತ್ಯುನ್ನತ ಸ್ಥಾನಗಳಿಗೆ ಹೋಗೋದಕ್ಕೆ ಬಿಡೋದಿಲ್ಲ, ಹಿಂದುಳಿದವರಿಗಂತೂ ಮೊದಲೇ ಅವಕಾಶಗಳಿಗೆ ದೂರ ಸರಿಸುವಂತಹ ಪ್ರಯತ್ನಗಳನ್ನ ಮಾಡ್ತಿರುವಂತಹ ನಾಯಕರ ಎಲ್ಲ ಕುಕೃತ್ಯ ಕಣ್ಮುಂದೆ ಇದೆ. ಯಾಕೆ ನಾನು ವಿಲನ್ ವಿನ್ಸ್ ಅರ್ಲಿ ಅಂತ ಹೇಳಿದೆ ಅಂದ್ರೆ, ಈ ಎಲ್ಲ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿ ಇದ್ರು. ಇದೇ ಕಾರಣಕ್ಕಿದ್ದಿರಬಹುದಾ? ಈಗ ಹೈಕಮಾಂಡ್ ಮುಂದೆ ಸ್ಪಷ್ಟವಾಗಿ ತೋರಿಸ್ತಾರೆ. ಒಬ್ಬ ರಣದೀಪ್ ಸಿಂಗ್ ಸುರ್ಜೇವಾಲಾರ ಜೊತೆಯಲ್ಲಿ ಸೇರ್ಕೊಂಡು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನೂ ಗೆಲ್ಲೋಕಾಗದಂತಹ ಒಬ್ಬ ಅವರ ಸಮುದಾಯದ ನಾಯಕನನ್ನ ರಾಜ್ಯಸಭೆಗೆ ಕಳುಹಿಸಿದಂತಹ DK ಶಿವಕುಮಾರ್, ಈ ಮೂವರ ನಾಯಕರ ಕಾರಣಕ್ಕೆ ರಾಜ್ಯದಲ್ಲಿ ಇವತ್ತು ವಿನಾಕಾರಣ ಅಗತ್ಯವಿಲ್ಲದ ವಿಚಾರಗಳು, ಕುರ್ಚಿ ಹಂಚಿಕೆಯ ಒಪ್ಪಂದ ಆಗಿದೆ ಎನ್ನುವಂತಹ ಪ್ಯೂರ್ PR ಸ್ಟಂಟ್, ಹಸಿ ಸುಳ್ಳಿನ ಕಥೆಯನ್ನ ಮಾಧ್ಯಮಗಳಲ್ಲಿ ಬಿತ್ತರಿಸುವ ಮೂಲಕ ಆ ವಿಚಾರ ಜೀವಂತವಾಗಿರೋ ತರ ನೋಡ್ಕೊಂಡಿದ್ದಾರೆ. ದೆಹಲಿಯಲ್ಲಿ ಈಗ ಪ್ರತಿ ಸಲ ಹೋಗ್ತಾರೆ, ನಾನು ನೀರು ಕುಡಿಸ್ತೀನಿ, ಜ್ಯೂಸ್ ಕುಡಿಸ್ತೀನಿ, ಮತ್ತೊಂದು ಕುಡಿಸ್ತೀನಿ ಅಂತ ಹೇಳುವಂತಹ DK ಶಿವಕುಮಾರ್ ಒಂದೇ ಒಂದು ದಿನ ನೇರವಾಗಿ ಹೈಕಮಾಂಡ್ಗೆ ಸವಾಲೆಸೆದು, ನನಗೆ CM ಸ್ಥಾನ ಕೊಡಲಿಲ್ಲ ಅಂದ್ರೆ ನಾನು ರಿಸೈನ್ ಮಾಡ್ತೀನಿ ಅಥವಾ ಇಷ್ಟು ಜನ ಕರ್ಕೊಂಡು ಹೋಗ್ತೀನಿ
ಹೇಳುವ ತಾಕತ್ತಿದೆಯಾ? ಇಲ್ಲ. ಆದ್ರೆ ಪ್ರತಿಯಾಗಿ ಇನ್ನೊಂದು ಬಣ ಏನಿದೆ, ಆ ನಾಯಕರು ಸಿದ್ದರಾಮಯ್ಯ ನ್ಯಾಷನಲ್ ಮಾಧ್ಯಮದ ಒಂದು ಸಂದರ್ಶನದಲ್ಲಿ, ರಾಷ್ಟ್ರೀಯ ಮಾಧ್ಯಮದ ಒಬ್ಬ ಸಂಪಾದಕರು ರಾಜೀವ್ ಸರ್ದೇಸಾಯಿ ಅವರು, ನಾನೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಎದೆಗಾರಿಕೆಯನ್ನು ಪ್ರದರ್ಶಿಸಿದ್ರು. ಈಗ ಇಷ್ಟೆಲ್ಲ ಅಲ್ಪಸಂಖ್ಯಾತರ ವಿರೋಧಿ ಧೋರಣೆಗಳನ್ನ ಇದೇ ಕೆಪಿಸಿಸಿ ಅಧ್ಯಕ್ಷರು ತಗೊಂಡಾಗ ಸಹಿಸಿಕೊಂಡು ಇದ್ದದ್ದು ಸಾಕ್ಷಿ ಸಮೇತ ಹೈಕಮಾಂಡ್ಗೆ ವಾಸ್ತವವನ್ನು ತೋರಿಸುವ ಪ್ರಯತ್ನದ ಭಾಗವಾಗಿ ವಿಲನ್ ವಿನ್ಸ್ ಅರ್ಲಿ ಅನ್ನೋ ಮಾತಿನಂತೆ ಸೈಲೆಂಟ್ ಆಗಿದ್ರು. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ತಾವೇ ಮಾಡಿಕೊಂಡ ಎಡವಟ್ಟುಗಳ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಹೋಗ್ಲಿ, ಅವರ ಸಹೋದರ ಡಿ ಕೆ ಸುರೇಶೇ ಹೋಗ್ಲಿ, ಕನಕಪುರದವರು ಮತ್ತೊಂದಷ್ಟು ಜನ ಯಾರೆಲ್ಲ ಡಿ ಕೆ ಅಂತ ಹೋಗ್ತಾರಲ್ಲ, ಇನ್ಕ್ಲೂಡಿಂಗ್ ನಲ್ಪಾಡ್, ಇವರು 100 ಅಲ್ಲ, 224 ಅಲ್ಲ, ಸಾವಿರ ಜನ ಟ್ರೈನ್ ಹತ್ಕೊಂಡು ಹೋಗಿ ಅಲ್ಲಿ ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅನ್ನುವಂತಹ ಅಹಿಂದ ನಾಯಕರ ವಿರೋಧ ಕಟ್ಟಿಕೊಂಡು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಬಣ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಿದೆ. ನೋಡಿ, ಇವರೆಲ್ಲ ಯಾರೋ ಇನ್ನೊಮ್ಮೆ ಗೆಲ್ಲೋಕಾಗ್ದಂಥವ್ರನ್ನ ಇಟ್ಕೊಂಡು ಹಿಂದೆ ಮುಂದೆ ಶಿವಗಂಗಾ ಬಸವರಾಜ್, ನಯನ ಮೋಟಮ್ಮ, ಶರತ್ ಬಚ್ಚೇಗೌಡ, ಇಕ್ಬಾಲ್ ಹುಸೇನ್ ಇಂಥವ್ರನ್ನ ಇಟ್ಕೊಂಡು ದೊಡ್ಡ ದಂಡಿದೆ ನಮ್ಮ ಜೊತೆ ಅಂತಹ ಭ್ರಮೆಯಲ್ಲಿ ಓಡಾಡ್ತಿರುವಂತಹ ನಾಯಕರಿಗೆ ಕೊನೆಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ವಿಚಾರವನ್ನು ಅರ್ಥ ಮಾಡಿಕೊಂಡವರಲ್ಲಿ ಶಾಸಕರ ಬೆಂಬಲ ಇಲ್ಲದೆ ಸಿಎಂ ಆಗೋಕ್ಕಾಗಲ್ಲ ಅನ್ನುವಂತಹ ಸೂಕ್ಷ್ಮ ಪರಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ PR ಸ್ಟಂಟ್ ಮೂಲಕ ಇದೇ ಸುರ್ಜೇವಾಲಾ ಅವರದ್ದು ಯಾವುದೋ ಒಂದು ಡಬ್ಬ ಅನ್ನುವಂತಹ ಒಂದು ಪೊಲಿಟಿಕಲ್ ಸ್ಟ್ರಾಟಜಿಕ್ ಟೀಮ್ ಇದೆ, ಅದನ್ನಿಟ್ಕೊಂಡು ವಿನಾಕಾರಣ 2023 ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಬಹುದೊಡ್ಡ ಭರ್ಜರಿ ಬಹುಮತ ಸಿಕ್ಕಂತಹ ಸರ್ಕಾರ ಇವತ್ತು ಬೀದಿಯಲ್ಲಿ ಚರ್ಚೆ ಆಗ್ತಿದೆ, ಕುರ್ಚಿ ಕದನ ನಡೀತಿದೆ ಅಂದ್ರೆ, ಮತ್ತೆ 2028ಕ್ಕೆ ಕಾಂಗ್ರೆಸ್ ಗೆಲ್ಲಬಹುದಾದಂತಹ ಬಹುಪಾಲು ಸ್ಥಾನಗಳನ್ನು ಕಳ್ಕೊಳ್ತಿದೆ ಅಂದ್ರೆ, ಅಹಿಂದ ವಿರೋಧಿ ಧೋರಣೆಗಳನ್ನ ಮಾಧ್ಯಮಗಳ ಮುಂದೆ ಪ್ರಸ್ತುತಪಡಿಸಿದ, ರಾಜಾರೋಷವಾಗಿ ಅಲ್ಪಸಂಖ್ಯಾತರ ವಿರುದ್ಧ, ದಲಿತರ ವಿರುದ್ಧ, ಹಿಂದುಳಿದವರ ವಿರುದ್ಧ ಧ್ವನಿ ಎತ್ತಿದಂತಹ ಡಿ.ಕೆ ಮತ್ತು ಡಿ.ಕೆ ಬಣದ ಕಾರಣಕ್ಕೆ ಇವೆಲ್ಲ ಆಗ್ತಿದೆ. ನೋ ಡೌಟ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಿಲ್ಲ. ಗಾಳಿ, ನೀರು, ಬೆಂಕಿ ಏನೆಲ್ಲ ಮಾತಾಡಬಹುದು, ದೆಹಲಿಯಲ್ಲಿ ನಿಂತ್ಕೊಂಡು ವಾಪಸ್ ಬಾಲ ಮುದುರಿಕೊಂಡು ಬರ್ತಾರೆ. ಇದೇ ಮಾತನ್ನ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರು, ಸಿದ್ದರಾಮಯ್ಯ ಅವರ ಬಣದ ನಾಯಕರು ಈಗ ಮಾತಾಡ್ಕೊಳ್ತಿದ್ದಾರೆ. ಇದರರ್ಥ ಡಿ ಕೆ ಶಿವಕುಮಾರ್ ಮಾಡಿಕೊಂಡಂತಹ ತಪ್ಪುಗಳ ಕಾರಣಕ್ಕೆ, ಎಡವಟ್ಟುಗಳ ಕಾರಣಕ್ಕೆ ಅವರಿಗೆ ಸಿಗಬಹುದಾಗಿದ್ದಂತಹ ಅತಿ ದೊಡ್ಡ ಕೂಲಿ ಬಟವಾಡೆ ಸಿಗೋದಿಲ್ಲ. ಇದು ಸತ್ಯ, ಇದು ವಾಸ್ತವ ಇದ್ದಿರಬಹುದು ಅಂತ ಅನ್ಸುತ್ತೆ. ನಿಜಕ್ಕೂ ಡಿ ಕೆ ಶಿವಕುಮಾರ್ ದೊಡ್ಡ ಎದೆಗಾರಿಕೆಯನ್ನು ಪ್ರದರ್ಶಿಸಿ ಸವಾಲೆಸ್ದು ಬಂದು, ನನಗೀಗ ಸಿಎಂ ಮಾಡಿದ್ರೆ ನೆಕ್ಸ್ಟ್ ನಾನು 150 ಸ್ಥಾನ ಗೆಲ್ಲಿಸ್ಕೊಂಡ್ಬರ್ತೀನಿ, 150 ಬೇಡ 113 ಸ್ಥಾನ ಗೆಲ್ಲಿಸ್ಕೊಂಡ್ಬರ್ತೀನಿ ಅನ್ನುವಂತಹ ಪ್ರಮಾಣ ಮಾಡಿ, ಶಪಥ ಮಾಡಿ, ಅವರಿಗೆ ಗ್ಯಾರಂಟಿ ಕೊಟ್ಟು ಬರ್ತಾರ? ಅದು ಸಾಧ್ಯ ಆಗುತ್ತಾ? ಏಕಾಂಗಿಯಾಗಿ ಡಿ ಕೆ ಶಿವಕುಮಾರ್ ಮುಂದಿನ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯಲ್ಲೇ 4ಕ್ಕೆ 2 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲೋದು ಸುಲಭದ ಮಾತಲ್ಲ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಮತ್ತೊಬ್ಬ ಗ್ರಾಮ ಪಂಚಾಯತಿ ಗೆಲ್ಲೋಕ್ಕಾಗದಂತಹ ಒಬ್ಬ ರಾಜ್ಯಸಭಾ ಸದಸ್ಯ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ನಾಯಕರ ಕೆಲವರ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ಒಳಗಿನ ಚರ್ಚೆಗಳು, ಸಣ್ಣ ಪುಟ್ಟ ಮನಸ್ತಾಪಗಳು, ಹಾದಿ ಜಗಳ, ಬೀದಿ ಜಗಳ, ರಾಮಾಯಣ ಆಗಿರುವಂಥದ್ದು ನಿಜಕ್ಕೂ ಆ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರು ಮಾಡಿರುವಂತಹ ದೊಡ್ಡ ಎಡವಟ್ಟುಗಳ ದುಸ್ಥಿತಿಗೆ ಹಿಡಿದ ಕೈಗನ್ನಡಿ. ಇಷ್ಟೆಲ್ಲ ಹೇಳಿದ ಮೇಲೂ, ಇಷ್ಟೆಲ್ಲ ಆದ್ಮೇಲೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋಕ್ ಸಾಧ್ಯ ಇದೆಯಾ? ಕಮೆಂಟ್ ಮಾಡಿ.